Good morning students. Welcome to the chemistry class. ಲಾಸ್ಟ್ ಕ್ಲಾಸಲ್ಲಿ ಸಿಂಥೆಟಿಕ್ ರೆಸಿನ್ ಮೆಥಡ್ ಇಂದ ಹೇಗೆ ಪರ್ಮನೆಂಟ್ ಹಾರ್ಡ್ನೆಸ್ನ ರಿಮೂವ್ ಮಾಡೋದು ಅಂತ ನೋಡಿದ್ವಿ. ಸೊ ಸಿಂಥೆಟಿಕ್ ರೆಸಿನ್ ಮೆಥಡಲ್ಲಿ ಕ್ಯಾಟಯಾನ್ ಎಕ್ಸ್ಚೇಂಜಿಂಗ್ ಮೆಥಡ್ ಮತ್ತು ಆನಯಾನ್ ಎಕ್ಸ್ಚೇಂಜಿಂಗ್ ಮೆಥಡ್ ಎರಡೂ ಮೆಥಡಿಂದನೂ ಹಾರ್ಡ್ ವಾಟರ್ಲಿರೋಂಥ ಕ್ಯಾಟಯಾನ್ಸ್ ಆನಯಾನ್ಸ್ನ ರಿಮೂವ್ ಮಾಡಿ ಸಾಫ್ಟ್ ವಾಟರ್ನ ಹೇಗೆ ಪಡೆಯೋದು ಅನ್ನೋದನ್ನ ಈಗ ಇಲ್ಲಿ ಸ್ಟಡಿ ಮಾಡಿದ್ವಿ. ಆ್ಯಂಡ್ ದಿಸ್ ಮೆಥಡ್ ಇಸ್ ಮೋರ್ ಎಫಿಷಿಯಂಟ್ ದ್ಯಾನ್ ಜಿಯೋಲೈಟ್ ಪರ್ಮನೈಟ್ ಪ್ರೋಸೆಸ್ ಅಂತ ಹೇಳ್ಬೋದು. ಸೊ ಯಾಕಂದರೆ ಇಲ್ಲಿ ನಿಮಗೆ ಸಾಫ್ಟ್ ವಾಟರ್ ಸಿಗುತ್ತೆ. ಸೊ ಮತ್ತೆ ಈಸಿಯಾಗಿ ನಿಮಗೆ ಇದರಲ್ಲಿ ಹಾರ್ಡ್ ವಾಟರ್ ಇರೋಂಥ ಕ್ಯಾಟಯಾನ್ಸ್ ಆನಯಾನ್ಸ್ ಎಕ್ಸ್ಚೇಂಜ್ ಆಗಿ ನಿಮಗೆ ಸಾಫ್ಟ್ ವಾಟರ್ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ ಇಲ್ಲಿ ಮತ್ತೆ ನಿಮಗೆ ಎಕ್ಸಾಸ್ಟ್ ಆಗಿರೋಂಥ ಖಾಲಿ ಆಗಿರೋಂಥ ಕ್ಯಾಟಯಾನ್ ಆನಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ನ ಮತ್ತೆ ರೀಪ್ರೊಡ್ಯೂಸ್ ಮಾಡ್ಬೋದು ಈ ಮೆಥಡಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಹೆವಿ ವಾಟರ್. ಹೆವಿ ವಾಟರ್ ಅಂದರೆ ಏನು? ಡ್ಯೂಟೇರಿಯಂ ಕಂಟೈನಿಂಗ್ ಹೈಡ್ರೋಜನ್ ಇರೋಂಥ ವಾಟರಿಗೆ ಹೆವಿ ವಾಟರ್ ಅಂತ ಅಂತಾರೆ. ಯೂಶಲಿ ನಾವು ವಾಟರನ್ನು H2O ಅಂತ ಬರಿತೀವಿ. ಇಲ್ಲೇನು ಬರ್ತಿದ್ವಿ? D2O ಅಂತ ಬರ್ತಿದ್ದೀವಿ. ಡಿ ಮೀನ್ಸ್ ಡ್ಯೂಟೇರಿಯಂ ಕಂಟೈನಿಂಗ್ ಹೈಡ್ರೋಜನ್. ಡ್ಯೂಟೇರಿಯಂ ಅಂದರೆ ಆಲ್ರೆಡಿ ಹೇಳಿದ್ದೀನಿ. ಹೈಡ್ರೋಜನ್ ಅಲ್ಲಿ 3 ಟೈಪ್ಸ್ ಆಫ್ ಐಸೋಟೋಪ್ಸ್ ಇರುತ್ತೆ. ಒಂದು ಪ್ರೋಟಿಯಂ, ಇನ್ನೊಂದು ಡ್ಯೂಟೇರಿಯಂ, ಇನ್ನೊಂದು ಟ್ರೀಶಿಯಂ. ಸೊ ನಂಬರ್ ಆಫ್ ನ್ಯೂಟ್ರಾನ್ ಒನ್ ಇದ್ರೆ ಅದನ್ನ ನಿಮಗೆ ಡ್ಯೂಟೇರಿಯಂ ಕಂಟೈನಿಂಗ್ ಹೈಡ್ರೋಜನ್ ಅಂತ ಹೇಳ್ತಾರೆ. ದಟ್ ಈಸ್ ಡಿ ಇರತ್ತೆ. ಡಿ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಇರೋಂಥ ಹೈಡ್ರೋಜನ್ ಎರಡು ಹೈಡ್ರೋಜನ್ ಡ್ಯೂಟೇರಿಯಂ ಐಸೋಟೋಪ್ ಆಗಿಂದ D2O ಅಂತ ಬರ್ತಿದೀವಿ. ಹೆವಿ ವಾಟರ್ ಅಂದರೆ D2O. It is extensively used as a moderator in nuclear reactors. ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಏನು ಇಕ್ವಿಪ್ಮೆಂಟ್ಸ್ ಬರುತ್ತೆ ಆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಲ್ಲಿ ಮಾಡರೇಟರ್ ಆಗಿ, ಸೊ ಅಲ್ಲಿ ಮಾಡರೇಟರ್ ಆಗಿ ಟೆಂಪ್ರೇಚರ್ಸ್ನೆಲ್ಲ ಮಾಡರೇಟ್ ಮಾಡಂಗೆ, ಸೊ ಆಸ್ ಆನ್ ಮಾಡರೇಟರ್ ಆಗಿ D2O ದಟ್ ಈಸ್ ಹೆವಿ ವಾಟರ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಮತ್ತೆ ಆ್ಯಂಡ್ ಇನ್ ಮೆನಿ ಎಕ್ಸ್ಚೇಂಜ್ ರಿಯಾಕ್ಷನ್ಸ್ ಫಾರ್ ದ ಸ್ಟಡಿ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್. ಸೊ ಅಲ್ಲಿ ನಿಮಗೆ ಒಂದು ಮೇನ್ ರಿಯಾಕ್ಷನ್ಸ್ ಆಗಿರುತ್ತೆ. ಆ ಮೇನ್ ರಿಯಾಕ್ಷನ್ಸ್ ಅಲ್ಲಿ ಸಬ್ ರಿಯಾಕ್ಷನ್ಸ್ ಇರುತ್ತೆ. ಆ ಸಬ್ ರಿಯಾಕ್ಷನ್ಸ್ ನ ಮೆಕ್ಯಾನಿಸಮ್ ಸ್ಟಡಿ ಮಾಡೋ ಟೈಮಲ್ಲಿ ಎಕ್ಸ್ಚೇಂಜಿಂಗ್ ರಿಯಾಕ್ಷನ್ಸ್ ಅಲ್ಲಿ ಈ ಹೆವಿ ವಾಟರ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಆ್ಯಂಡ್ ಮೆನಿ ಎಕ್ಸ್ಚೇಂಜಿಂಗ್ ರಿಯಾಕ್ಷನ್ಸ್ ಅಲ್ಲಿ ಸೊ ಟು ಸ್ಟಡಿ ದ ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಮತ್ತೆ ಆಸ್ ಆನ್ ಮಾಡರೇಟರ್ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್. ಸೊ ಹೆವಿ ವಾಟರ್ನ ಯೂಸ್ನ ನಾವು ನೋಡ್ಬೋದು. So heavy water, it can be prepared by exhaustive electrolysis of water or as a byproduct in some fertilizer industries. like heavy water ಹೇಗೆ ಸಿಗುತ್ತೆ ಅಂತ ಅಂದಾಗ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ನ ಎಲೆಕ್ಟ್ರೋಲೈಸ್ ಮಾಡ್ತಾ ಹೋಗ್ತೀರಾ. ಸೊ ಕಂಟಿನ್ಯೂಸ್ ಎಕ್ಸಾಸ್ಟೆಡ್ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಮಾಡಿದಾಗ ನಿಮಗೆ ಹೆವಿ ವಾಟರ್ ಸಿಗುತ್ತೆ. ಇನ್ನೊಂದು ಫರ್ಟಿಲೈಸರ್ ಇಂಡಸ್ಟ್ರೀಸ್ ಅಲ್ಲಿ ನಿಮಗೆ ಆಸ್ ಆನ್ ಬೈ ಪ್ರಾಡಕ್ಟ್ ಆಗು ಸಹ ಹೆವಿ ವಾಟರ್ ಸಿಗುತ್ತೆ. ಸೊ ಹಾಗಾಗಿ ಯು ಕ್ಯಾನ್ prepare ಅಥವಾ heavy water can be prepared by exhaustive electrolysis of water as a byproduct in some fertilizer industries. ವಾಟರ್ನ ಎಲೆಕ್ಟ್ರೋಲಿಸಿಸ್ ಮಾಡ್ತಾ ಹೋದಾಗ ನಿಮಗೆ ಸೊ ಅಲ್ಲಿ ನಿಮಗೆ ಏನಾಗುತ್ತೆ ಹೆವಿ ವಾಟರ್ ಪ್ರಿಪೇರ್ ಆಗ್ತಾ ಹೋಗುತ್ತೆ. ಅಲ್ಲಿಗೆ ಎಲೆಕ್ಟ್ರೋಲಿಸಿಸ್ ಅಂದರೆ ಒಂದು ಏನಿರಬೇಕು ನಿಮಗೆ ಎಲೆಕ್ಟ್ರೋಡ್ಸ್ ಇರಬೇಕು. ಎಲೆಕ್ಟ್ರೋಡ್ಸ್ ಅಲ್ಲಿ ಒಂದು ಆಕ್ಸಿಡೇಷನ್ ಪ್ರೊಸೆಸ್ ಆಗುತ್ತೆ, ಒಂದು ರಿಡಕ್ಷನ್ ಪ್ರೊಸೆಸ್ ಆಗುತ್ತೆ. ಒಂದು ಕ್ಯಾಥೋಡ್ ಆಗಿ ವರ್ಕ್ ಆದರೆ ಇನ್ನೊಂದು ಆ್ಯನೋಡ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಮಾಡೋ ಟೈಮಲ್ಲಿ ನಿಮಗೆ ಹೆವಿ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಮತ್ತು ಫರ್ಟಿಲೈಸರ್ ಇಂಡಸ್ಟ್ರೀಸ್ ಅಲ್ಲಿ ಆಸ್ ಆನ್ ಬೈ ಪ್ರಾಡಕ್ಟ್ ಆಗು ಸಹ ಈ ಹೆವಿ ವಾಟರ್ ಪ್ರಿಪೇರ್ ಆಗುತ್ತೆ ಅಂತ ಹೇಳ್ಬೋದು. ಇಟ್ಸ್ ಫಿಸಿಕಲ್ ಪ್ರಾಪರ್ಟೀಸ್ ಆರ್ ಗಿವನ್ ಇನ್ ಟೇಬಲ್. ಇಟ್ ಈಸ್ ಯೂಸ್ಡ್ ಫಾರ್ ಪ್ರಿಪರೇಷನ್ ಆಫ್ ಅದರ್ ಡ್ಯೂಟೇರಿಯಂ ಕಾಂಪೌಂಡ್ಸ್. ಸೊ ಇಲ್ಲಿ ನಿಮಗೆ ಆ ಫಿಸಿಕಲ್ ಪ್ರಾಪರ್ಟೀಸ್ ಎಲ್ಲ ನೋಡೋದಾದ್ರೆ ಮಾಸ್ ನಿಮಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಸಮ್ ಹೌ ಫಿಸಿಕಲ್ ಪ್ರಾಪರ್ಟೀಸ್ ವೇರಿ ಆಗುತ್ತೆ. ಬಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೀಶಿಯಂ ಯಾವುದೇ ತಗೊಂಡ್ರು ಸೇಮ್ ಇರುತ್ತೆ. ಯಾಕಂದ್ರೆ ಸೊ ಅಲ್ಲಿ ನಿಮಗೆ ಕೆಮಿಕಲ್ ಪ್ರಾಪರ್ಟೀಸ್ ಡಿಪೆಂಡ್ ಆಗೋದು ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಈ ಮೂರು ಐಸೋಟೋಪ್ಸ್ ಅಲ್ಲಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಸೇಮ್ ಇರೋದ್ರಿಂದ ದೇ ಹ್ಯಾವ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ಬಟ್ ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ವೇರಿ ಆಗುತ್ತೆ ಮತ್ತು ಫಿಸಿಕಲ್ ಪ್ರಾಪರ್ಟೀಸು ಸಹ ವೇರಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಡ್ಯೂಟೇರಿಯಂ ಕಂಟೈನಿಂಗ್ ಕಾಂಪೌಂಡ್ಸ್ ಅದರ್
ಡ್ಯೂಟೇರಿಯಂ ಕಾಂಪೌಂಡ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಹೆವಿ ವಾಟರ್. ಹೇಗೆ ಯಾವ ಪ್ರಾಡಕ್ಟ್ ನ ಇಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಎಕ್ಸಾಂಪಲ್ ನೋಡಿ, ಕ್ಯಾಲ್ಸಿಯಂ ಕಾರ್ಬೈಡ್ CaC2 ಅಂತ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಅಂತಾರೆ. ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಸೊ ಏನ್ ಮಾಡ್ತಾರೆ, ಹೆವಿ ವಾಟರ್ D2O 2 ಮಾಲಿಕ್ಯೂಲ್ಸ್ ಆಫ್ ಹೆವಿ ವಾಟರ್ ಜೊತೆ ಟ್ರೀಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಇದರಲ್ಲಿ 4 ಹೈಡ್ರೋಜನ್ ಇದೆ, ಡ್ಯೂಟೇರಿಯಂ ಕಂಟೈನಿಂಗ್ ಹೈಡ್ರೋಜನ್ 4 ಇದೆ. ಅದರಲ್ಲಿ 2 ಹೈಡ್ರೋಜನ್ ಸೊ 2 ಕಾರ್ಬನ್ ಜೊತೆ ಕಂಬೈಂಡ್ ಆಗಿ C2D2 ಇಥಿಲೀನ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. C2D2 ಅಂದ್ರೆ C2H2 ಅಂತ ಹೇಳ್ತಾರಲ್ಲ ಆ ರೀತಿ C2H2 ಸಾರಿ ಇಥೈನ್ ಪ್ರೊಡ್ಯೂಸ್ ಆಗುತ್ತೆ. ಇಥೈನ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನ 2 ಹೈಡ್ರೋಜನ್ ಇದೆ, 2 ಆಕ್ಸಿಜನ್ ಇದೆ, ಕ್ಯಾಲ್ಸಿಯಂ ಒಂದಿದೆ. ಹಾಗಾಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOD ಟ್ವೈಸ್ ಅಂದ್ರೆ CaOH ಟ್ವೈಸ್. ಸೊ ಅಲ್ಲಿಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಹಾಗೆ ನಿಮಗೆ ಫಸ್ಟ್ ಇಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು ಈಥೈನ್ ಅಂಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಹೇಗೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ ನ ಹೆವಿ ವಾಟರ್ ಜೊತೆ ಟ್ರೀಟ್ ಮಾಡ್ತೀರಾ, ಕ್ಯಾಲ್ಸಿಯಂ ಸೊ OH ಟ್ವೈಸ್ ಜೊತೆ ರಿಯಾಕ್ಟ್ ಆದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಕಾರ್ಬನ್ ಮತ್ತೆ ಹೈಡ್ರೋಜನ್ ಜೊತೆ ಕಂಬೈಂಡ್ ಆದಾಗ C2D2 ಈಥೈನ್ ಪ್ರೊಡ್ಯೂಸ್ ಆಗುತ್ತೆ. ಇಥಿಲೀನ್ ಅಂತಾರಲ್ಲ, ಈಥೈನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ SO3 ಸಲ್ಫರ್ ಟ್ರೈಆಕ್ಸೈಡ್. ಸಲ್ಫರ್ ಟ್ರೈಆಕ್ಸೈಡ್ ನ ಹೆವಿ ವಾಟರ್ ಜೊತೆ ಟ್ರೀಟ್ ಮಾಡ್ತೀವಿ. SO3 ನ D2O ಜೊತೆ ರಿಯಾಕ್ಷನ್ ಮಾಡಿದಾಗ D2SO3 ಇದೆ, ಇಲ್ಲೊಂದು O ಇದೆ, ಅಲ್ಲಿಗೆ D2SO4 H2SO4 ಅಂತಾರ. ಸಲ್ಫ್ಯೂರಿಕ್ ಆಸಿಡ್, ಸೊ ಸಲ್ಫ್ಯೂರಿಕ್ ಆಸಿಡ್ ಪ್ರಿಪರೇಷನ್ಸ್ ಅಲ್ಲಿಗೆ ಸೊ ಡ್ಯೂಟೇರಿಯಂ ಕಂಟೈನಿಂಗ್ ಸಲ್ಫ್ಯೂರಿಕ್ ಆಸಿಡ್ ಪ್ರಿಪರೇಷನ್ಸ್ ಅಲ್ಲಿ ಈ ಹೆವಿ ವಾಟರ್ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸಲ್ಫರ್ ಟ್ರೈಆಕ್ಸೈಡ್ SO3 ನ D2O ಜೊತೆ ರಿಯಾಕ್ಷನ್ ಮಾಡ್ತೀನಿ, ಅವಾಗ D2SO4 ಅನ್ನೋಂಥ ಡ್ಯೂಟೇರಿಯಂ ಕಂಟೈನಿಂಗ್ ಕಾಂಪೌಂಡ್ ಸಲ್ಫ್ಯೂರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ ಅಲ್ಯೂಮಿನಿಯಂ ಕಾರ್ಬೈಡ್ ತಗೊಂಡಿದ್ದೀನಿ Al4C3. ಸೊ ಈ ಅಲ್ಯೂಮಿನಿಯಂ ಕಾರ್ಬೈಡ್ ನ 12 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಜೊತೆ ಟ್ರೀಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಇಲ್ಲಿ 3 ಕಾರ್ಬನ್ ಇರೋದ್ರಿಂದ 3 ಮಾಲಿಕ್ಯೂಲ್ ಆಫ್ ಮೀಥೇನ್ CD4 ಅಂದ್ರೆ CH4 ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನು 4 ಅಲ್ಯೂಮಿನಿಯಂ ಇರೋದ್ರಿಂದ 4 ಮಾಲಿಕ್ಯೂಲ್ಸ್ ಆಫ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. OD3 ಅಂದ್ರೆ OH ಥ್ರೈಸ್ ಅಂತ. ಸೊ ಅಲ್ಲಿಗೆ ಅಲ್ಯೂಮಿನಿಯಂ ಕಾರ್ಬೈಡ್ ನ 12 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಜೊತೆ ರಿಯಾಕ್ಷನ್ ಮಾಡಿದಾಗ 3 ಮಾಲಿಕ್ಯೂಲ್ಸ್ ಆಫ್ ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ, 4 molecules of aluminium hydroxide produce ಆಗುತ್ತೆ. So by these methods you can produce so in ethylene ಅಥವಾ ethine and calcium hydroxide, sulfuric acid, methane and aluminium hydroxide from heavy water ಅಂತ ಹೇಳ್ಬೋದು. ಇದು preparations of other deuterium containing compounds. ಸೊ ಅಲ್ಲಿಗೆ ಹೆವಿ ವಾಟರ್ನ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಸೊ ಹೆವಿ ವಾಟರ್ ಇಂದ ಅದರ್ ಡ್ಯೂಟೇರಿಯಂ ಕಂಟೈನಿಂಗ್ ಕಾಂಪೌಂಡ್ಸ್ ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನೆಲ್ಲ ಓದಿದ್ವಿ. ನೆಕ್ಸ್ಟ್ ಏನು, ಡೈಹೈಡ್ರೋಜನ್ ಆಸ್ ಎ ಫ್ಯೂಯಲ್. ನಾನು ಹೇಳಿದ್ದೆ ಡೈಹೈಡ್ರೋಜನ್ ಇಂದ ಎನರ್ಜಿ, ಎನರ್ಮಸ್ ಅಮೌಂಟ್ ಆಫ್ ಎನರ್ಜಿ ಸಿಗತ್ತೆ ಅಂತ. ಆ ಎನರ್ಮಸ್ ಅಮೌಂಟ್ ಆಫ್ ಎನರ್ಜಿನ ನೀವು ಸೊ ಅಡ್ವಾಂಟೇಜ್ ಪರ್ಪಸ್ಗೂ ಯೂಸ್ ಮಾಡ್ಬೋದು, ಡಿಸ್ಅಡ್ವಾಂಟೇಜ್ ಪರ್ಪಸ್ಗೂ ಯೂಸ್ ಮಾಡ್ಬೋದು. ಡಿಸ್ಅಡ್ವಾಂಟೇಜ್ ಪರ್ಪಸ್ ಅಂತ ಅಂದ್ರೆ ಬಾಂಬ್, ಹೈಡ್ರೋಜನ್ ಬಾಂಬ್ ಅಂತ ಇದೆಯಾ, ವೆರಿ ಸೊ ಡೇಂಜರಸ್ ಎಕ್ಸ್ಪ್ಲೋಸಿವ್ ಅಂತ ಹೇಳ್ಬೋದು. ಅಲ್ಲೇನಾಗತ್ತೆ, ಆಸ್ ಅನ್ ಬಾಂಬ್ ಆಗಿ ಡೈಹೈಡ್ರೋಜನ್ ಎನರ್ಜಿ ಜಾಸ್ತಿ, ಎನರ್ಜಿ ಸೋರ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಯೂಸ್ ಮಾಡ್ಬೋದು. ಇನ್ನು ಅಡ್ವಾಂಟೇಜ್ ಅಂದ್ರೆ ಡೈಹೈಡ್ರೋಜನ್ ಆಸ್ ಆನ್ ಫ್ಯೂಯಲ್ ಆಗಿ ಸಹ ಯೂಸ್ ಮಾಡ್ಬೋದು. ಪೆಟ್ರೋಲ್ ಅವೆಲ್ಲ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಎಕ್ಸಾಸ್ಟ್ ಆಗ್ತಾ ಹೋದಂಗ ಅಲ್ಲಿ ನಿಮಗೆ ಫ್ಯೂಯಲ್ ಆಗಿ ಏನ್ ಯೂಸ್ ಮಾಡ್ಬೋದು ಅಂತ ಬಂದಾಗ ಡೈಹೈಡ್ರೋಜನ್ ಆಸ್ ಎ ಫ್ಯೂಯಲ್ ಆಗಿ ಯೂಸ್ ಮಾಡ್ಬೋದು. ಹೇಗೆ ಎನರ್ಜಿ ಕನ್ಸಂಪ್ಷನ್ ಹೇಗೆ ಏನು ಅನ್ನೋದನ್ನ ಸ್ಟಡಿ ಮಾಡೋಣ. Dihydrogen releases large quantities of heat on combustion. ಡೈಹೈಡ್ರೋಜನ್ ನ ಹೀಟ್ ಮಾಡ್ತಾ ಇದ್ದಂಗೆ, ಕಂಬಷನ್ ಪ್ರೊಸೆಸ್ ಮಾಡ್ತಾ ಇದ್ದಂಗೆ ಎನರ್ಮಸ್ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. The data on energy released by combustion of fuels like dihydrogen, methane, LPG, etc. are compared in terms of same amounts in mole, mass and volume are shown in table. From this table, it is clear that on a mass basis, dihydrogen can release more energy than petrol.
ಸೊ ಪೆಟ್ರೋಲಿಗೆ ಕಂಪೇರ್ ಮಾಡಿದ್ರೆ ಡಹೈಡ್ರೋಜನ್ ಇನ್ ಲಿಕ್ವಿಡ್ ಫಾರ್ಮ್, ಡಹೈಡ್ರೋಜನ್ ಇನ್ ಗೇಷಿಯಸ್ ಸ್ಟೇಟ್ ಅಂತ ಹೇಳ್ಬೋದು. ಇಲ್ಲಿ LPGs ಮತ್ತೆ ಮೀಥೇನ್ ಗ್ಯಾಸ್ ಇನ್ ಆಕ್ಟೇನ್ ಇನ್ ಲಿಕ್ವಿಡ್ ಸ್ಟೇಟ್ ತಗೊಂಡಿದ್ದಾರೆ. ಪರ್ ಮೋಲ್ ಅಲ್ಲಿ ಈ ರೆಸ್ಪೆಕ್ಟಿವ್ ಫ್ಯೂಯಲ್ಸ್ ನ ಬರ್ನ್ ಮಾಡಿದಾಗ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ, ಕಿಲೋ ಜೌಲ್ ಅಷ್ಟು ಎನರ್ಜಿ ಅಂತ ಹೇಳಿದೆ. ಮತ್ತೆ ಪರ್ ಗ್ರಾಮ್ ಅಲ್ಲಿ ಮಾಸ್ ಅಲ್ಲಿ ಎಷ್ಟು ಇದೆ, ಮತ್ತೆ ಪರ್ ಲೀಟರ್ ಅಲ್ಲಿ ನೀವು ಬರ್ನ್ ಮಾಡಿದಾಗ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಪರ್ ಮೋಲ್ ಅಲ್ಲಿ ನೀವು ಡಹೈಡ್ರೋಜನ್ ಇನ್ ಗೇಷಿಯಸ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್ ಅಥವಾ LPG, ಮೀಥೇನ್, ಆಕ್ಟೇನ್ ನ ಬರ್ನ್ ಮಾಡಿದಾಗ ಎಷ್ಟು ಎನರ್ಜಿ ಸಿಗುತ್ತೆ ಅಂತ ನೋಡೋದಾದ್ರೆ, ಸೊ ಇಲ್ಲಿ ಡಹೈಡ್ರೋಜನ್ ಇನ್ ಗೇಷಿಯಸ್ ಸ್ಟೇಟ್ ಅಥವಾ ಲಿಕ್ವಿಡ್ ಸ್ಟೇಟ್ ಸ್ವಲ್ಪ ಕಮ್ಮಿನೇ ಇದೆ ಅಂತ ಹೇಳ್ಬೋದು ಬೇರೆದೇ ಕಂಪೇರ್ ಮಾಡಿದ್ರೆ. ಬಟ್ ಪರ್ ಗ್ರಾಮ್ ಅಲ್ಲಿ ನೋಡೋದಾದ್ರೆ ನೋಡಿ, ಬೇರೆ LPG, ಮೀಥೇನ್ ಅಥವಾ ಆಕ್ಟೇನ್ ಯಾವುದೇ ಫ್ಯೂಯಲ್ ನ ತಗೊಳ್ಳಿ, ಎನರ್ಜಿ ರಿಲೀಸ್ ಏನಾಗಿದೆ ಕಮ್ಮಿ ಇದೆ. ಅದೇ ಡಹೈಡ್ರೋಜನ್ ಇನ್ ಗೇಷಿಯಸ್ ಸ್ಟೇಟ್ ಅಥವಾ ಡಹೈಡ್ರೋಜನ್ ಇನ್ ಲಿಕ್ವಿಡ್ ಸ್ಟೇಟ್ ನ ಸೊ ಬರ್ನಿಂಗ್ ಕಂಬಷನ್ ಪ್ರೋಸೆಸ್ ಆದಾಗ ರಿಲೀಸ್ ಆಫ್ ಎನರ್ಜಿ ಏನಿದೆ ಜಾಸ್ತಿ ಇದೆ ನೋಡಿ. 143 ಇದೆ, ಇಲ್ಲಿ 142 ಇದೆ ಕಿಲೋ ಜೌಲ್ ಇದೆ ಪರ್ ಗ್ರಾಮ್. ಸೊ ಹಾಗಾಗಿ ಇನ್ ಮಾಸ್ ಅಲ್ಲಿ ತಗೊಂಡ್ರೆ ನಿಮಗೆ ಪರ್ ಗ್ರಾಮ್ ಆಗಿ ಡಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಯೂಸ್ ಮಾಡಿದಾಗ ಎನರ್ಜಿ ರಿಲೀಸ್ ಏನಾಗುತ್ತೆ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಪರ್ ಲೀಟರ್ ಅಲ್ಲಿ ನೋಡೋದಾದ್ರೂ ಇಲ್ಲಿ ನಿಮಗೆ ಡಹೈಡ್ರೋಜನ್ ಗೇಷಿಯಸ್ ಸ್ಟೇಟ್ ಕಮ್ಮಿ ಇರುತ್ತೆ. ಸೊ ಅಥವಾ ಇಲ್ಲಿ ನಿಮಗೆ ಡಹೈಡ್ರೋಜನ್ ಲಿಕ್ವಿಡ್ ಸ್ಟೇಟ್ ಸ್ವಲ್ಪ ಕಮ್ಮಿ ವೆನ್ ಕಂಪೇರ್ ಟು LPG ಅಂಡ್ ಆಕ್ಟೇನ್ ಅಂತ ಹೇಳ್ಬೋದು. ಇದರಿಂದ ಏನ್ ಗೊತ್ತಾಗುತ್ತೆ, ಡಹೈಡ್ರೋಜನ್ ಇನ್ ಮಾಸ್ ಟರ್ಮ್ ಅಲ್ಲಿ ನಾವು ಬರ್ನಿಂಗ್ ಪ್ರೊಸೆಸ್ ಕಂಬಷನ್ ಮಾಡಿದಾಗ ಎನರ್ಮಸ್ ಅಮೌಂಟ್ ಆಫ್ ಎನರ್ಜಿ ಸಿಗತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಕಂಪೇರ್ ಟು ಪೆಟ್ರೋಲ್ ನಿಮಗೆ ಡಹೈಡ್ರೋಜನ್ ಕ್ಯಾನ್ ರಿಲೀಸ್ ಮೋರ್ ಎನರ್ಜಿ ಅಂತ ಹೇಳ್ಬೋದು. So from this table it is clear that on a mass basis dihydrogen can release more energy than petrol. Petrol burn ಆದಾಗ ಎಷ್ಟು ಎನರ್ಜಿ ಸಿಗುತ್ತೋ ಅದಕ್ಕಿಂತ 3 times heavy energy ಸಿಗತ್ತೆ ಬರ್ನಿಂಗ್. ಸೊ ಡಹೈಡ್ರೋಜನ್ ಇನ್ ಮಾಸ್ ಅಲ್ಲಿ ಡಹೈಡ್ರೋಜನ್ ನ ಬರ್ನ್ ಮಾಡಿದಾಗ 3 times ಹೈಯರ್ ಎನರ್ಜಿ ರಿಲೀಸ್ ಆಗುತ್ತೆ when compared to ಪೆಟ್ರೋಲ್ ಅಂತ ಹೇಳ್ಬೋದು. Then moreover pollutants in combustion of dihydrogen will be less than petrol. ಅದೇ ನಾವು ಪೆಟ್ರೋಲ್ ನ ಆಸ್ ಅನ್ ಫ್ಯೂಯಲ್ ಆಗಿ ಯೂಸ್ ಮಾಡಿದಾಗ ಪೊಲ್ಯೂಷನ್ ನ ಕಾಸ್ ಮಾಡೋಂಥ ಪೊಲ್ಯೂಟೆಂಟ್ಸ್ ಏನಿರುತ್ತೆ, ಆ ಪೊಲ್ಯೂಟೆಂಟ್ಸ್ ಹೆವಿ ಪೊಲ್ಯೂಟೆಂಟ್ಸ್ ನಾವು ನೋಡ್ಬೋದು ಪೆಟ್ರೋಲ್ ನ ಆಸ್ ಅನ್ ಫ್ಯೂಯಲ್ ಆಗಿ ಯೂಸ್ ಮಾಡೋದ್ರಿಂದ. ಬಟ್ ಲೆಸ್ ಪೊಲ್ಯೂಟೆಂಟ್ಸ್ ಸಿಗುತ್ತೆ ನಿಮಗೆ ಡಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಯೂಸ್ ಮಾಡೋದ್ರಿಂದ. ಒಂದು ಡಹೈಡ್ರೋಜನ್ ಇಂದ ಅಡ್ವಾಂಟೇಜಸ್ ಏನು ಅಂತ ಅಂದ್ರೆ, ಡಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಯೂಸ್ ಮಾಡೋದ್ರಿಂದ ಎನರ್ಜಿ ರಿಲೀಸ್ ನಿಮಗೆ ತುಂಬಾನೇ ಹೈ ಇರತ್ತೆ ಅಂತ ಹೇಳ್ಬೋದು. ಮತ್ತೆ ಪೊಲ್ಯೂಷನ್ಸ್ ನ ಕಾಸ್ ಮಾಡೋಂಥ ಪೊಲ್ಯೂಟೆಂಟ್ಸ್ ಕಮ್ಮಿ ಇರತ್ತೆ ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ, ಪೆಟ್ರೋಲಿಗೆ ಕಂಪೇರ್ ಮಾಡಿದ್ರೆ. The only pollutants will be the oxides of dinitrogen due to the presence of dinitrogen as impurity with the hydrogen. Already so ನಿಮಗೆ ಗೊತ್ತಿದೆ ಡೈನೈಟ್ರೋಜನ್ ಏನಿದೆ ಅಬೌಂಡೆಂಟ್ ಗ್ಯಾಸ್ ಅಂತ ಹೇಳ್ಬೋದು. ಆಲ್ವೇಸ್ ಡಹೈಡ್ರೋಜನ್ ಜೊತೆ ಸ್ಮಾಲರ್ ಅಮೌಂಟ್ ಅಲ್ಲಾದ್ರೂ ಸಹ ಆಯ್ತು ಡೈನೈಟ್ರೋಜನ್ ಆಸ್ ಅನ್ ಇಂಪ್ಯೂರಿಟಿ ಆಗಿ ಯಾವಾಗ್ಲೂ ಇರುತ್ತೆ. ಈ ಡೈನೈಟ್ರೋಜನ್ ಕಂಬಷನ್ ಮಾಡಿದಾಗ ಆಕ್ಸಿಜನ್ ಇದ್ದೇ ಇರತ್ತೆ. ಆ ಆಕ್ಸಿಜನ್ ಜೊತೆ ಕಂಬೈಂಡ್ ಆದಾಗ ಆಕ್ಸೈಡ್ಸ್ ಆಫ್ ಡೈನೈಟ್ರೋಜನ್ NO2, NO3, N2O5 ಈ ರೀತಿ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅನ್ನ ಪೊಲ್ಯೂಟೆಂಟ್ಸ್ ನ ಇದು ಕಾಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಡಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಯೂಸ್ ಮಾಡಿದಾಗ ಪೊಲ್ಯೂಟೆಂಟ್ಸ್ ಕಮ್ಮಿ. ಅದರಲ್ಲೂ ಇರೋ ಒಂದು ಪೊಲ್ಯೂಟೆಂಟ್ಸ್ ಯಾವುದು ಅಂದ್ರೆ ಆಕ್ಸೈಡ್ಸ್ ಆಫ್ ಡೈನೈಟ್ರೋಜನ್. This of course can be minimized by injecting a small amount of water into the cylinder to lower the temperature. ಸೊ ಈ ನಿಮಗೆ ಪೊಲ್ಯೂಟೆಂಟ್ಸ್ ಏನಿದೆಯಲ್ಲ ಆಕ್ಸೈಡ್ಸ್ ಆಫ್ ಡೈನೈಟ್ರೋಜನ್ ಅದನ್ನು ಸಹ ಕಮ್ಮಿ ಮಾಡ್ಬೋದು, ಪರ್ಸೆಂಟೇಜ್ ನ ಕಮ್ಮಿ ಮಾಡ್ಬೋದು. ಹೇಗೆ ಅಂದ್ರೆ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ನ ಡೈಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಯೂಸ್ ಮಾಡೋಂಥ ಟ್ಯಾಂಕಿಗೆ ಇಂಜೆಕ್ಟ್ ಮಾಡಿದಾಗ ಏನಾಗುತ್ತೆ, ಆ ವಾಟರ್ ಮಾಲಿಕ್ಯೂಲ್ಸ್ ಟೆಂಪರೇಚರ್ ಏನ್ ಮಾಡುತ್ತೆ, ಕಮ್ಮಿ ಮಾಡುತ್ತೆ. ಟೆಂಪರೇಚರ್ ಕಮ್ಮಿ ಇದ್ದಾಗ ಅಟ್ ಲೋಯರ್ ಟೆಂಪರೇಚರ್ ಸೊ ನೈಟ್ರೋಜನ್ ಡೈಆಕ್ಸಿಜನ್ ಕಂಬೈಂಡ್ ಆಗೋದು, ರಿಯಾಕ್ಷನ್ ಆಗೋದು ಏನಾಗುತ್ತೆ, ಪ್ರಿವೆಂಟ್ ಮಾಡ್ಬೋದು ಅಥವಾ ಕಮ್ಮಿ ಮಾಡ್ಬೋದು. This of course can be minimized by injecting a small amount of water into the cylinder to lower the temperature so that the reaction between dinitrogen and dioxygen may not take place.
ಸ್ಮಾಲ್ ಅಮೌಂಟ್ ಆಫ್ ವಾಟರ್ನ ಸಿಲಿಂಡರಿಗೆ ಇಂಜೆಕ್ಟ್ ಮಾಡೋದ್ರಿಂದ ಸೊ ಅಲ್ಲಿ ಓವರ್ ಟ್ಯಾಂಕ್ ನ ಟೆಂಪರೇಚರ್ ಕಮ್ಮಿ ಆಗುತ್ತೆ. ಟೆಂಪರೇಚರ್ ಕಮ್ಮಿ ಆದಂಗೂ ಡೈನೈಟ್ರೋಜನ್ ಡೈಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗೋದನ್ನ ಇಲ್ಲಿ ನಾವು ಪ್ರಿವೆಂಟ್ ಮಾಡ್ಬೋದು. However, the mass of containers in which dihydrogen will be kept must be taken into consideration. A cylinder of compressed dihydrogen weighs about 30 times as much as a tank of petrol containing the same amount of energy. ಒಂದು ದೊಡ್ಡ ಟ್ಯಾಂಕ್ ಅಲ್ಲಿ ನೀವು ಪೆಟ್ರೋಲ್ ತಗೊಂಡ್ರೆ ಆ ಪೆಟ್ರೋಲು ಎಷ್ಟು ಅಮೌಂಟ್ ಆಫ್ ಎನರ್ಜಿನ ನಿಮಗೆ ರಿಲೀಸ್ ಮಾಡುತ್ತೆ ಅಷ್ಟು ಯಾವ್ದಕ್ಕೆ ಈಕ್ವಲ್ ಆಗಿರತ್ತೆ ಅಂದ್ರೆ ಒಂದು ಸಿಲಿಂಡರ್ ಅಲ್ಲಿ ಕಂಪ್ರೆಸ್ ಮಾಡಿ ನೀವು ಡೈಹೈಡ್ರೋಜನ್ ನ ಫಿಲ್ ಮಾಡಿದ್ರೆ ಅಷ್ಟು ಎನರ್ಜಿಗೆ ಈಕ್ವಲ್ ಆಗತ್ತೆ. ಅಲ್ಲಿಗೆ 30 ಟೈಮ್ಸ್ ನಿಮಗೆ ಹೆವಿಯರ್ ಎನರ್ಜಿನ ಕೊಡತ್ತೆ ಸ್ಮಾಲ್ ಅಮೌಂಟ್ ಆಫ್ ಡೈಹೈಡ್ರೋಜನ್ ಇಂದ ಅಂತ ಹೇಳ್ಬೋದು. ಒಂದು ಸಿಲಿಂಡರ್ ಅಲ್ಲಿ ಕಂಪ್ರೆಸ್ ಮಾಡಿ ಡೈಹೈಡ್ರೋಜನ್ ನ ಫಿಲ್ ಮಾಡಿದಾಗ ಆ ಫುಲ್ ಕಂಪ್ರೆಸ್ಡ್ ಹೈಡ್ರೋಜನ್ ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ ಅದು ಯಾವ್ದಕ್ಕೆ ಈಕ್ವಲ್ ಆಗಿರತ್ತೆ ಅಂದ್ರೆ ಒಂದು ಟ್ಯಾಂಕ್ ಫುಲ್ ಆಫ್ ಪೆಟ್ರೋಲ್ ನಾವು ತಗೊಂಡು ಎನರ್ಜಿ ಎಷ್ಟು ರಿಲೀಸ್ ಆಗುತ್ತೋ ಅಷ್ಟಕ್ಕೆ ಈಕ್ವಲ್ ಆಗಿರತ್ತೆ ಅಂತ ಹೇಳ್ಬೋದು. ಅಲ್ಲಿಗೆ 30 ಟೈಮ್ಸ್ ಹೈ ಎನರ್ಜಿನ ರಿಲೀಸ್ ಮಾಡುತ್ತೆ ಡೈಹೈಡ್ರೋಜನ್ ಕಂಪೇರ್ ಟು ಸೇಮ್ ಅಮೌಂಟ್ ಆಫ್ ಪೆಟ್ರೋಲ್ ನಿಮಗೆ ಸೇಮ್ ಅಮೌಂಟ್ ಆಫ್ ಎನರ್ಜಿನ ರಿಲೀಸ್ ಮಾಡೋಕ್ಕೆ ಒಂದು ಟ್ಯಾಂಕ್ ಫುಲ್ ಆಫ್ ಪೆಟ್ರೋಲ್ ಬೇಕು ಅಂತ ಹೇಳ್ಬೋದು. Also, dihydrogen gas is converted into liquid state by cooling to 20 Kelvin. Dihydrogen gas very explosive ಅಂತ ಹೇಳ್ಬೋದು, ವೆರಿ ಡೇಂಜರಸ್ ಅಂತ ಹೇಳ್ಬೋದು. ಹಾಗಾಗಿ ಡೈಹೈಡ್ರೋಜನ್ ಗ್ಯಾಸ್ ನ ಲಿಕ್ವಿಫೈ ಮಾಡ್ಬೋದು. ಹೇಗೆ ಅಂದ್ರೆ ಆ ಡೈಹೈಡ್ರೋಜನ್ ಗ್ಯಾಸ್ ನ 20 ಕೆಲ್ವಿನ್ ಟೆಂಪರೇಚರ್ ಲೋಯರ್ ಟೆಂಪರೇಚರ್ಗೆ ಕೂಲ್ ಮಾಡಿದಾಗ ಗ್ಯಾಸ್ ಡೈಹೈಡ್ರೋಜನ್ ಗ್ಯಾಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಡೈಹೈಡ್ರೋಜನ್ ಲಿಕ್ವಿಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಯು ಕ್ಯಾನ್ ಕನ್ವರ್ಟ್ ಡೈಹೈಡ್ರೋಜನ್ ಗ್ಯಾಸ್ ಇಂಟು ಲಿಕ್ವಿಡ್ ಸ್ಟೇಟ್ ಬೈ ಕೂಲಿಂಗ್ ಟು 20 ಕೆಲ್ವಿನ್. ದಿಸ್ ವುಡ್ ರಿಕ್ವೈರ್ ಎಕ್ಸ್ಪೆನ್ಸಿವ್ ಇನ್ಸುಲೇಟೆಡ್ ಟ್ಯಾಂಕ್ಸ್. ಬಟ್ ಏನೊಂದು ಪ್ರಾಬ್ಲಮ್ ಅಂದ್ರೆ ಈ ಕೂಲಿಂಗಿಗೆ ಗ್ಯಾಸ್ ಲಿಕ್ವಿಫೈ ಮಾಡಕ್ಕೆ ಹೈಡ್ರೋಜನ್ ಸ್ಟೋರ್ ಮಾಡಕ್ಕೆ ಒಂದು ಟ್ಯಾಂಕ್ ಬೇಕು. ಆ ಟ್ಯಾಂಕ್ ಯಾವುದು? ಎಕ್ಸ್ಪೆನ್ಸಿವ್ ಇನ್ಸುಲೇಟೆಡ್ ಟ್ಯಾಂಕ್. ಮಾಮೂಲಿ ಟ್ಯಾಂಕ್ ಆಗಲ್ಲ, ಇನ್ಸುಲೇಷನ್ ಆಗಿರೋ ಅಂತ ಟ್ಯಾಂಕ್. ಆ ಇನ್ಸುಲೇಟೆಡ್ ಟ್ಯಾಂಕ್ ಅನ್ನ ಯಾವ್ದ್ರಿಂದ ಮಾಡ್ತಾರೆ ಅಂದ್ರೆ ಮೆಟಲ್ ಅಲಾಯ್ಸ್. ಲೈಕ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಸೋಡಿಯಂ ಪೆಂಟಾನಿಕಲೇಟ್. ಸೋಡಿಯಂನ ನಿಕ್ಕಲ್ ಜೊತೆ ಮಿಕ್ಸ್ ಮಾಡಿರೋಂಥ ಮೆಟಲ್ ಅಲಾಯ್ ಆಗಿರ್ಬೋದು. ಟಿಟಾನಿಯಂ ಡೈಹೈಡ್ರೋಜನ್ ಇಂದ ಟಿಟಾನಿಯಂ ಮತ್ತೆ ಹೈಡ್ರೋಜನ್ ಮಿಕ್ಸಪ್ ಮಾಡಿರೋಂಥ ಮೆಟಲ್ ಅಲಾಯ್ ಆಗಿರ್ಬೋದು. ಮೆಗ್ನೀಷಿಯಂ ಡೈಹೈಡ್ರೋಜನ್ ಮೆಗ್ನೀಷಿಯಂ ಮತ್ತೆ ಹೈಡ್ರೋಜನ್ ಮಿಕ್ಸಪ್ ಆಗಿ ಮಾಡಿರೋಂಥ ಮೆಟಲ್ ಅಲಾಯ್ ಆಗಿರ್ಬೋದು. ಇಂಥ ಮೆಟಲ್ ಅಲಾಯ್ ಇಂದ ಆಗಿರೋಂಥ ಇನ್ಸುಲೇಟೆಡ್ ಟ್ಯಾಂಕ್ ಅಲ್ಲಿ ನೀವು ಡೈಹೈಡ್ರೋಜನ್ ಆಸ್ ಆನ್ ಫ್ಯೂಯಲ್ ಆಗಿ ಸ್ಟೋರ್ ಮಾಡ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಬಟ್ ಇನ್ಸುಲೇಟೆಡ್ ಏನ್ ನಿಮಗೆ ಟ್ಯಾಂಕ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕೆ ಎಕ್ಸ್ಪೆನ್ಸ್ ಖರ್ಚು ತುಂಬಾನೇ ಬೇಕು ಅಂತ ಹೇಳ್ಬೋದು. ಯಾಕಂದ್ರೆ ಈ ಮೆಟಲ್ ಅಲಾಯ್ ನ ಪ್ರಿಪರೇಷನ್ಗೆ ಇಟ್ ಕಾಸ್ಟ್ ಅ ಹೆವಿ ಅಮೌಂಟ್ ಅಂತ ಹೇಳ್ಬೋದು. ಆರ್ ಇನ್ ಯೂಸ್ ಆಫ್ ಸ್ಟೋರೇಜ್ ಆಫ್ ಡೈಹೈಡ್ರೋಜನ್ ಇನ್ ಸ್ಮಾಲ್ ಕ್ವಾಂಟಿಟೀಸ್. ಸ್ವಲ್ಪ ಪ್ರಮಾಣದಲ್ಲಿ ಡೈಹೈಡ್ರೋಜನ್ ಸ್ಟೋರ್ ಮಾಡಕ್ಕೆ ಇಂಥ ಹೆವಿ ಇನ್ಸುಲೇಟೆಡ್ ಮೆಟಲ್ ಅಲಾಯಿಂದ ಆಗಿರೋಂಥ ಟ್ಯಾಂಕ್ ಬೇಕಾಗತ್ತೆ. ಆ ಟ್ಯಾಂಕಿಗೆ ಎಕ್ಸ್ಪೆನ್ಸ್ ತುಂಬಾನೇ ಹೆವಿ ಖರ್ಚಾಗತ್ತೆ. ಸೊ ಹಾಗಾಗಿ ಅಲ್ಲಿ ನಿಮಗೆ ಸ್ಟೋರೇಜ್ ಪ್ರಾಬ್ಲಮ್ ಒಂದು ನಿಮಗೆ ಡೈಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಯೂಸ್ ಮಾಡಕ್ಕೆ ಇರೋಂಥ ಪ್ರಾಬ್ಲಮ್. These limitations have prompted researchers to search for alternative techniques to use dihydrogen in an efficient way. ಸೊ ಇದೊಂದು ಪ್ರಾಬ್ಲಮ್ ಇಂದ ನಿಮಗೆ ಡೈಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಯೂಸ್ ಮಾಡೋದು ಕಷ್ಟ ಆಗ್ತದೆ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ರಿಸರ್ಚರ್ಸ್, ಇನ್ನು ಮೆನಿ ರಿಸರ್ಚ್ ಮಾಡ್ತಾ ಇದ್ದಾರೆ ಇನ್ ಎಫಿಷಿಯಂಟ್ ವೇ ಅಲ್ಲಿ ಡೈಹೈಡ್ರೋಜನ್ ಆಸ್ ಆನ್ ಫ್ಯೂಯಲ್ ಆಗಿ ಯೂಸ್ ಮಾಡ್ಬೋದಾ ಅಥವಾ ಸ್ಟೋರ್ ಮಾಡ್ಬೋದಾ ಅಂತ ಹೇಳಿ ರಿಸರ್ಚ್ ನಡೀತಾ ಇದೆ. In this view, the hydrogen economy is an alternative. The basic principle of hydrogen economy is the transportation and storage of energy in the form of liquid or gaseous dihydrogen. ಸೊ ಇಲ್ಲಿ ನಿಮಗೆ ಹೈಡ್ರೋಜನ್ ಎಕಾನಮಿ ಅನ್ನೋದೇ ಒಂದು ಕಾನ್ಸೆಪ್ಟ್ ಇದೆ. ಹೈಡ್ರೋಜನ್ ಎಕಾನಮಿಯಲ್ಲಿ ಏನ್ ಕಾನ್ಸೆಪ್ಟ್ ಅಂತ ಅಂದ್ರೆ ಅಲ್ಲಿ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಹೈಡ್ರೋಜನ್ ಎಕಾನಮಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ
transportation and storage of energy in the form of liquid or gaseous dihydrogen. ನಮಗೆ ಗೊತ್ತಿದೆ ಡೈಹೈಡ್ರೋಜನ್ ನ ಸ್ಟೋರ್ ಮಾಡೋದು ಅಥವಾ ಟ್ರಾನ್ಸ್ಪೋರ್ಟ್ ಮಾಡೋದು ತುಂಬಾ ಖರ್ಚು ಬರುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ. ಆ ಎಕ್ಸ್ಪೆನ್ಸ್ ನ ಕಮ್ಮಿ ಮಾಡಕ್ಕೆ ಏನಾದ್ರೂ ಬೇರೆ ಆಲ್ಟರ್ನೇಟಿವ್ಸ್ ಇದೆಯಾ ಅಂತ ಹೇಳಿ ರಿಸರ್ಚ್ ನಡೀತಾ ಇದೆ. ಆ ಒಂದು ಕಾನ್ಸೆಪ್ಟಿಗೆ ಕೊಟ್ಟಿರೋ ನೇಮ್ ಯಾವುದು? ಹೈಡ್ರೋಜನ್ ಎಕಾನಮಿ. ಹೈಡ್ರೋಜನ್ ಎಕಾನಮಿಯಲ್ಲಿ ಏನ್ ನೋಡ್ತೀರಾ ಅಂತಂದ್ರೆ, ಹೇಗೆ ನಾವು ಡೈಹೈಡ್ರೋಜನ್ ನ ಐದರ್ ಇನ್ ಗೇಷಿಯಸ್ ಸ್ಟೇಟ್ ಆರ್ ಇನ್ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಸ್ಟೋರ್ ಮಾಡ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಫಾರ್ ಗೆಟಿಂಗ್ ಮೋರ್ ಎನರ್ಜಿ. ಸೊ ಅಲ್ಲಿ ನಿಮಗೆ ಸ್ಮಾಲ್ ಅಮೌಂಟ್ ಆಫ್ ಡೈಹೈಡ್ರೋಜನ್ ಇಂದ ಹೈ ಅಮೌಂಟ್ ಆಫ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಸೋರ್ಸ್ ಅನ್ನ ನಾವು ಹೇಗೆ ತಗೊಳೋದು, ಹೇಗೆ ಸ್ಟೋರ್ ಮಾಡೋದು, ಅದನ್ನ ಹೇಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಅನ್ನೋದನ್ನ ನಾವು ಸ್ಟಡಿ ಮಾಡೋದು ಅಥವಾ ರಿಸರ್ಚ್ ನಡೀತಾ ಇರೋದು ಯಾವುದು? ಹೈಡ್ರೋಜನ್ ಎಕಾನಮಿಯಲ್ಲಿ. So advantage of hydrogen economy is that energy is transmitted in the form of dihydrogen and not as electric power. ಸೊ ಈ ಹೈಡ್ರೋಜನ್ ಎಕಾನಮಿನ ಕಾನ್ಸೆಪ್ಟ್ ನ ಅಡ್ವಾಂಟೇಜ್ ಮೇನ್ ಏನು ಅಂದ್ರೆ ಡೈಹೈಡ್ರೋಜನ್ ನ ಟ್ರಾನ್ಸ್ಮಿಟ್ ಮಾಡೋದು. ಸೊ ಏನ್ ನಿಮಗೆ ಎನರ್ಜಿ ಫಾರ್ಮ್ ಅಲ್ಲಿ ಟ್ರಾನ್ಸ್ಮಿಟ್ ಮಾಡೋದು ಇನ್ ದ ಫಾರ್ಮ್ ಆಫ್ ಡೈಹೈಡ್ರೋಜನ್. ಎಲೆಕ್ಟ್ರಿಕ್ ಪವರ್ ಅಲ್ಲಿ ಈಗ ನಿಮಗೆ ಎಲೆಕ್ಟ್ರಿಸಿಟಿನ ಒಂದು ವೈರ್ ಏನಿರುತ್ತೆ ಅದರಿಂದ ಎಲೆಕ್ಟ್ರಿಕ್ ಕರೆಂಟ್ ನ ಒಂದ್ ಕಡೆಯಿಂದ ಒಂದ್ ಕಡೆ ಟ್ರಾನ್ಸ್ಮಿಟ್ ಮಾಡ್ತಾರೆ, ಅದರಿಂದ ನಮಗೆ ಸೋರ್ಸ್ ಆಫ್ ಎನರ್ಜಿ ಸಿಗುತ್ತೆ. ಬಟ್ ನಮಗೆ ಮೇನ್ ಸೋರ್ಸ್ ಆಫ್ ಎನರ್ಜಿನ ಟ್ರಾನ್ಸ್ಮಿಟ್ ಮಾಡೋದು ಇಲ್ಲಿ ಹೈಡ್ರೋಜನ್ ಎಕಾನಮಿಯಲ್ಲಿ ಇನ್ ದ ಫಾರ್ಮ್ ಆಫ್ ಡೈಹೈಡ್ರೋಜನ್, ನಾಟ್ in the form of electric power. It is for the first time in the history of India that a pilot project using dihydrogen as a fuel was launched in October 2005. October 2005 ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಡೈಹೈಡ್ರೋಜನ್ ಆಸ್ ಆನ್ ಫ್ಯೂಯಲ್ ಆಗಿ ಯೂಸ್ ಮಾಡಿ ಪೈಲಟ್ ಪ್ರಾಜೆಕ್ಟ್ ಅಲ್ಲಿ ಯೂಸ್ ಮಾಡಿದ್ರು. ಅಲ್ಲಿ 5% ಡೈಹೈಡ್ರೋಜನ್ ನ ಸೊ CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ನಿಮಗೆ ಸೊ ಯೂಸ್ ಮಾಡಿದ್ರು. 5% ಡೈಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಸಕ್ಸಸ್ ಆಯ್ತು. ಸೊ ಹಾಗಾಗಿ ಇನ್ನ ನಿಮಗೆ 4 ವೀಲರ್ಸ್ ಅಲ್ಲಿ ಅಥವಾ ಯಾವುದೇ ಒಂದು ಆಟೋಮೊಬೈಲ್ ಇಂಡಸ್ಟ್ರೀಸ್ ಅಲ್ಲಿ ಡೈಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಯೂಸ್ ಮಾಡಕ್ಕೆ ಪರ್ಸೆಂಟೇಜ್ ಹೈಕ್ ಮಾಡ್ಬೋದಾ ಅಂತ ಹೇಳಿ ರಿಸರ್ಚ್ ನಡೀತಾ ಇದೆ. ಇಲ್ಲಿವರೆಗೂ ಗ್ರಾಜುಯಲಿ ಪರ್ಸೆಂಟೇಜ್ ಆಫ್ ಡೈಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಸೊ ಇನ್ಕ್ರೀಸ್ ಮಾಡಿ ಸೊ ಏನ್ ನಿಮಗೆ ಆಟೋಮೊಬೈಲ್ ಇಂಡಸ್ಟ್ರೀಸ್ ಅಲ್ಲಿ 4 ವೀಲರ್ಸ್ ಅಲ್ಲಿ 2 ವೀಲರ್ಸ್ ಅಲ್ಲಿ ಯೂಸ್ ಮಾಡೋಕೆ ಅದನ್ನ ರನ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನಿಮಗೆ ಅಡ್ವಾಂಟೇಜ್ ಆಫ್ ಹೈಡ್ರೋಜನ್ ಎಕಾನಮಿಲಿ ಇದು ಒಂದು ಸೊ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಡೈಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಆಪ್ಟಿಮಮ್ ಲೆವೆಲ್ ಅಲ್ಲಿ ಯೂಸ್ ಮಾಡೋದು. ಸೊ ಇಯರ್ ವೈಸ್ ಅಥವಾ ನಿಮಗೆ ರಿಸರ್ಚ್ ವೈಸ್ ಏನ್ ಮಾಡ್ತಾ ಇದ್ದಾರೆ, ಪರ್ಸೆಂಟೇಜ್ ನ ಹೈಕ್ ಮಾಡಿ ಆಸ್ ಅನ್ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. Nowadays it is also used in fuel cells for generation of electric power. ಫ್ಯೂಯಲ್ ಸೆಲ್ಸ್ ಅಲ್ಲಿ ಡೈಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಟು ಜನರೇಟ್ ಎಲೆಕ್ಟ್ರಿಕ್ ಪವರ್. ಎಲೆಕ್ಟ್ರಿಸಿಟಿನ ಫ್ಯೂಯಲ್ ಸೆಲ್ಸ್ ಅಂತ ಬರುತ್ತೆ, ಆ ಫ್ಯೂಯಲ್ ಸೆಲ್ಸ್ ಇಂದ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಾರೆ. ಆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಕ್ಕೆ ಡೈಹೈಡ್ರೋಜನ್ ನ ಆಸ್ ಅನ್ ಫ್ಯೂಯಲ್ ಆಗಿ ಇನ್ ಫ್ಯೂಯಲ್ ಸೆಲ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಯೂಸ್ ಮಾಡಿ ಡೈಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಇಲ್ಲೂ ಸಹ ಯೂಸ್ ಮಾಡ್ತಾರೆ. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ಎಕನಾಮಿಕಲಿ ವಿಯಬಲ್ ಅಂಡ್ ಸೇಫ್ ಸೋರ್ಸ್ ಆಫ್ ಡೈಹೈಡ್ರೋಜನ್ ವಿಲ್ ಬಿ ಐಡೆಂಟಿಫೈಡ್ ಇನ್ ದ ಇಯರ್ಸ್ ಟು ಕಮ್. ಸೊ ಇನ್ನ ಕಮಿಂಗ್ ಇಯರ್ಸ್ ಅಲ್ಲಿ ಅಥವಾ ಇದು ಅಟ್ ಪ್ರೆಸೆಂಟ್ ರಿಸರ್ಚ್ ನಡೀತಾ ಇದೆ. ಇನ್ ಸೇಫೆಸ್ಟ್ ಫಾರ್ಮ್ ಅಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಸೋರ್ಸ್ ಆಫ್ ಎನರ್ಜಿ ಆಗಿ ಡೈಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಯೂಸ್ ಮಾಡೋಕ್ಕೆ ಸೊ ರಿಸರ್ಚ್ ನಡೀತಾ ಇದೆ. ಇನ್ ಕಮಿಂಗ್ ಇಯರ್ಸ್ ಅಲ್ಲೂ ಅದು ಸೊ ಆಸ್ ಎ ಕಾಮನ್ ಸೋರ್ಸ್ ಆಫ್ ಎನರ್ಜಿ ಆಗಿ ಬರೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಇದು ಒಂದು ಮೇನ್ ಅಡ್ವಾಂಟೇಜ್ ಡೈಹೈಡ್ರೋಜನ್ ಆಸ್ ಎ ಫ್ಯೂಯಲ್. ಯಾಕೆಂದ್ರೆ ಡೈಹೈಡ್ರೋಜನ್ ಇಂದ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ನಿಮಗೆ ಸಿಗುತ್ತೆ, ಸೋರ್ಸ್ ಆಫ್ ಎನರ್ಜಿ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಒಂದೇನ್ ಪ್ರಾಬ್ಲಮ್ ಅಂದ್ರೆ ಸ್ಟೋರೇಜ್ ಮತ್ತೆ ಟ್ರಾನ್ಸ್ಮಿಷನ್ ಗೆ ಎಕ್ಸ್ಪೆನ್ಸ್ ಜಾಸ್ತಿ ಬೇಕಾಗೋದ್ರಿಂದ ಅದೊಂದು ಪ್ರಾಬ್ಲಮ್. ಸೊ ಅದು ರಿಸರ್ಚ್ ನಡೀತಾ ಇದೆ. ಅದು ಸರಿ ಹೋಯ್ತು ಅಂದ್ರೆ ಕಾಮನ್ ಸೋರ್ಸ್ ಆಫ್ ಎನರ್ಜಿ ಆಗಿ ಡೈಹೈಡ್ರೋಜನ್ ಆಸ್ ಅನ್ ಫ್ಯೂಯಲ್ ಆಗಿ ಯೂಸ್ ಮಾಡೋದು. ಸೊ ಇಷ್ಟು ಈ ಚಾಪ್ಟರ್ ಹೈಡ್ರೋಜನ್ ಚಾಪ್ಟರ್ ಓದ್ತೀವಿ. ಅಲ್ಲಿಗೆ ಹೈಡ್ರೋಜನ್ ಚಾಪ್ಟರ್ ಅಲ್ಲಿ ನಿಮಗೆ ಡೈಹೈಡ್ರೋಜನ್ ಅಂದ್ರೆ ಏನು, ಅದ್ರ ಪ್ರಿಪರೇಷನ್ಸ್ ಹೇಗಿರುತ್ತೆ, ಮತ್ತೆ ಹೈಡ್ರೈಡ್ಸ್ ನ ಟೈಪ್ಸ್, ಪೊಸಿಷನ್ ಆಫ್ ಹೈಡ್ರೋಜನ್ ಇನ್ ಪೀರಿಯಾಡಿಕ್ ಟೇಬಲ್ ಸ್ಟಡಿ ಮಾಡಿದ್ರಿ. ದೆನ್ ಅಕರೆನ್ಸ್ ಆಫ್ ಡೈಹೈಡ್ರೋಜನ್, ಐಸೋಟೋಪ್ಸ್ ಆಫ್ ಹೈಡ್ರೋಜನ್, ಹೈಡ್ರೈಡ್ಸ್ ಅಲ್ಲಿ ಟೈಪ್ಸ್ ಆಫ್ ಹೈಡ್ರೈಡ್ಸ್ ಆಗಿದ್ಮೇಲೆ ನೆಕ್ಸ್ಟ್ ವಾಟರ್ ಅಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ವಾಟರ್, ಸ್ಟ್ರಕ್ಚರ್ ಆಫ್ ಐಸ್, then chemical properties of water, then hard water and soft water.
ಸೊ ಟೆಂಪರರಿ ಹಾರ್ಡ್ನೆಸ್, ಪರ್ಮನೆಂಟ್ ಹಾರ್ಡ್ನೆಸ್, ರಿಮೂವಲ್ ಆಫ್ ಟೆಂಪರರಿ ಅಂಡ್ ಪರ್ಮನೆಂಟ್ ಹಾರ್ಡ್ನೆಸ್, ಅದ್ರ ಮೇಲೆ ಕ್ವಶನ್ಸ್ ಅರೈಸ್ ಆಗ್ತಾ ಇರತ್ತೆ. ದೆನ್ ಸಿಂಥೆಟಿಕ್ ರೆಸಿನ್ಸ್ ಮೆಥಡ್, ಅದು ಸಹ ಪರ್ಮನೆಂಟ್ ಹಾರ್ಡ್ನೆಸ್ ನ ರಿಮೂವ್ ಮಾಡೋಂಥ ಮೆಥಡ್. ದೆನ್ ಹೆವಿ ವಾಟರ್ ಅಲ್ಲಿ ನಿಮಗೆ ಹೇಗೆ ಬೇರೆ ಬೇರೆ ಡ್ಯೂಟೇರಿಯಂ ಕಂಟೈನಿಂಗ್ ಕಾಂಪೌಂಡ್ ಪ್ರಿಪರೇಷನ್ಸ್, ಡೈಹೈಡ್ರೋಜನೈಸರ್ ಫ್ಯೂಯಲ್ ಆಗಿ ಯೂಸ್ ಮಾಡೋ ಅಂಥದ್ರ ಬಗ್ಗೆ, ಸೊ ಹೈಡ್ರೋಜನ್ ಎಕಾನಮಿ ಬಗ್ಗೆ ಇಲ್ಲಿ ಸ್ಟಡಿ ಮಾಡಿದ್ರಿ. ಇಷ್ಟು ಈ ಚಾಪ್ಟರ್ ಬರುತ್ತೆ. ಹೈಡ್ರೋಜನ್ ಪರಾಕ್ಸೈಡ್ ಅನ್ನೋ ಕಾನ್ಸೆಪ್ಟ್ ಎಲ್ಲ ಈ ಚಾಪ್ಟರ್ ಇದೆ, ಬಟ್ ನಿಮಗೆ ಸೊ ಆ ಸಿಲೆಬಸ್ ನ ರೆಡ್ಯೂಸ್ ಮಾಡೋದ್ರಿಂದ ಆ ಕಾನ್ಸೆಪ್ಟ್ ನ ಇಲ್ಲಿ ಮಾಡಿಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಇಂದ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ.